is Rowan Baja 5B. Okay. So this we have bought to take it outside events and all. You cannot drive inside here. ಇದು 20 kg ವೆಯ್ಟ್ ಇದೆ ಅಂದರೆ ನಂಬ್ತೀರಾ? ಹೌದು, ನಾನು ತುಂಬ ಕಷ್ಟಪಟ್ಟು ಎತ್ಕೊಂಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅದಕ್ಕನ್ನ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕಿಗೆ ನಾವೆಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಾನೇನು ಹೇಳಿಲ್ಲ, ಆಯ್ತಾ? ಸೊ ಅದಕ್ಕೆ ಕೇಳೋಣ, ಅವನೇನಾದ್ರು ಗೆಸ್ ಮಾಡ್ತಾನ ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ಏನಾದ್ರು ಗೆಸ್ ಇದೆ ಅದಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಅಂತ. ವಾಟರ್ ಪಾರ್ಕ್ ಅಲ್ಲ, ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲ, ಇದು ಟಾಯ್ ಶಾಪ್ ಅಲ್ಲ, ಟ್ರಾಂಪೋಲಿನ್ ಪಾರ್ಕ್ ಟ್ರಾಂಪೋಲಿನ್ ಅಲ್ಲ, ಕ್ಲೂ. ಓಕೆ. ಸೊ ನೀನ್ ಯಾವಾಗ್ಲೂ ಮನೇಲಿ ಈ ಟಾಯ್ನ ಇಟ್ಕೊಂಡು ತುಂಬಾ ಆಟ ಆಡ್ತಿರ್ತೀಯ. ಕ್ರಿಕೆಟ್ ಅಲ್ಲ, ಇನ್ನೊಂದು ಟಾಯ್ ಜೊತೆ ಆಟ ಆಡ್ತಾನೆ ತುಂಬಾ ಟಾಯ್ ಆಟ ಆಡ್ತಿರ್ತೀಯ. ಕಾರೇ. ಬಟ್ ನಾವೀಗ ಹೋಗ್ತಿರೋ ಜಾಗ ಹೆಂಗಂದ್ರೆ ರೇಸ್ ಟ್ರ್ಯಾಕ್ ಇರತ್ತೆ. ಸೊ ಆ ರೇಸ್ ಟ್ರ್ಯಾಕ್ ಅಲ್ಲಿ ನೀನ್ ಆಟ ಆಡ್ಬೋದು, ಪ್ಲಸ್ ಅವರ ಎಲ್ಲಿ ಕೂಡ ನೀನ್ ತಿನ್ಬೋದು. ಸೊ ನಾವು ಎಕ್ಸೈಟೆಡ್ ಅದು, ತುಂಬಾ ಎಕ್ಸೈಟೆಡ್. ಹೌದು. ಸೊ ಅದಕ್ಕೆ ಕರ್ಕೊಂಡು ನಾವು ಹೋಗೋಣ. ಸೊ ಜಾಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಸಿಂಗಸಂದ್ರದಲ್ಲಿ ರಿಮೋಟ್ ರೇಸರ್ಸ್ ಅಂತ ಒಂದು ಹೊಸದಾಗಿ ಕೆಫೆ ಓಪನ್ ಆಗಿದೆ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮಣಿಪಾಲ್ ಕಂಟ್ರಿ ರೋಡ್, ACS ಲೇಔಟ್, ಸಿಂಗಸಂದ್ರದಲ್ಲಿ ಲೊಕೇಟ್ ಆಗಿದೆ. ಸೊ ಅಲ್ಲಿಗೀಗ ಹೊರಟಿದ್ದೀವಿ. ಏನು ಈ ಕೆಫೆ ಸ್ಪೆಷಾಲಿಟಿ ಅಂತ ಕೇಳ್ತಿದ್ದೀರಾ? ಕೆಫೆಯಲ್ಲಿ ಫುಡ್ ಎಂಜಾಯ್ ಮಾಡೋದಷ್ಟೇ ಅಲ್ಲದೆ ನೀವು ರಿಮೋಟ್ RC ರೇಸಿಂಗ್ ಮಾಡ್ಬೋದು. ಇಲ್ಲಿ 4 ಡಿಫ್ರೆಂಟ್ ಟ್ರ್ಯಾಕ್ಗಳಿದೆ. ಈಗ ಲೊಕೇಶನ್ನ ರೀಚ್ ಆಗಿದ್ದೀವಿ. ಸೊ ನಾವೀಗ ಆಲ್ರೆಡಿ ರಿಮೋಟ್ ರೇಸರ್ಸ್ ಎಂಟ್ರಿಯಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು 2nd ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಅವರ ಮೆನುವಿನ ಟುಡೇ ಸ್ಪೆಷಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ರೋಸ್ ಕುಕೀಸ್ ಐಸ್ ಕ್ರೀಮ್ ನಾನು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಸೆಕೆಂಡ್ ಪ್ರೆಸ್ ಮಾಡ್ಯಾ? ಈಗ 2nd ಫ್ಲೋರ್ ರೀಚ್ ಆಗಿದ್ದೀವಿ. ನೀವೀಗ ನೋಡ್ತಾ ಇರೋದು ಎಂಟ್ರೆನ್ಸ್. ಯಾರೆಲ್ಲ RC ಕಾರ್ ರೇಸಿಂಗ್ ಟ್ರ್ಯಾಕ್ಸ್ ನೋಡ್ತಿರ್ತೀರಾ, ಸಮಥಿಂಗ್ ಯುನೀಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಈ ಜಾಗಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಇವ್ರ ಹತ್ರ ಒಂದು ಮಿನಿ ಕಾರ್ ಇದೆ. ಇದು 20 kg ವೆಯ್ಟ್ ಬರುತ್ತೆ. ಸೊ ನಾನು ಇದನ್ನು ನೋಡಿದಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಕೊಳ್ತು. ಇದ್ರ ಬಗ್ಗೆ ಅವ್ರನ್ನೇ ಕೇಳಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. So this is a 1:5 scale petrol RC. Okay. The brand is Rowan Baja 5B. Okay. So this we have bought to take it outside events and all. You cannot drive inside here because it's like 80 to 100 speed fast, and it's a 2-stroke engine. The engine comes in RX100 and all. So you can see the silencer here. So there is a wheel here. When you go 100 speed, the car will go up. So to balance that, we have a extra wheel here. So yeah, it's almost 20 kg. 20 kg. So I'm keeping on the desk. Okay. Yeah. So these are the crawlers we have. The scale is 1:10 crawler. So it's a brand of WL. It comes around 30 to 35k price both. And this is mainly used for crawling. So the speed is like 15-20 kilometer. And all the parts are like a real vehicle. You can replace if something happens. So everything is working. Like a winch is there. It's a working winch. So it can pull up to 2 kg, 3 kg. You can pull in this winch. And we have bashers also. This also goes 80 to 100 speed. It's full aluminum on the so if I keep it on the down, nothing will happen. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಟ್ರ್ಯಾಕ್. ಅದೀಪು ಬಂದ್ಬಿಟ್ಟು ಫಸ್ಟ್ ನೋಡಿದ ತಕ್ಷಣ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಬಂದ್ಬಿಟ್ಟು ಅವನ JCB. ಮೊದಲು ಚಿಕ್ಕ ವಯಸ್ಸಲ್ಲಿ ತುಂಬ ಅದನ್ನೇ ಆಟ ಆಡ್ತಿದ್ದ. ಸೊ ಈಗ ನಾವು ಫಸ್ಟು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಏನೇನು ವೆಹಿಕಲ್ಸ್ ಓಡಾಡುತ್ತೋ ಆ ವೆಹಿಕಲ್ಸ್ ಎಲ್ಲ ನಿಮ್ಗೆ ಅವರೇ ಪ್ರೊವೈಡ್ ಮಾಡ್ತಾರೆ. ರಿಮೋಟಿಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅವರೇ ಕೊಡ್ತಾರೆ. ಈಗ ನೀವು ನೋಡ್ತಿರೋದು ಇದು ಬಂದ್ಬಿಟ್ಟು ರೇಸ್ ಟ್ರ್ಯಾಕ್. ಇದಕ್ಕೆ ಯಾವ್ಯಾವ ರೀತಿಯಾದ ಕಾರ್ ಬೇಕು ಮತ್ತು ಕಾರ್ ಓಡಿಸೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಏನು, ಸೊ ಅದನ್ನೆಲ್ಲ ಕಂಪ್ಲೀಟ್ ಅವರ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಗಂಡು ಮಕ್ಕಳಂತೂ ಯಾರ್ಯಾರು ಕಾರ್ ಇಷ್ಟಪಡ್ತಾರೋ ಅವರಂತೂ ಒಂದು ಸತಿ ಆದರೂ ಈ ಜಾಗಕ್ಕೆ ಕರ್ಕೊಂಬನ್ನಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇಲ್ಲಿ ಸಪ್ರೇಟ್ ಆದ ಗ್ಯಾರೇಜ್ ಇದೆ. ಇಲ್ಲಿ ನಿಮಗೆ ಬೇಕಾಗಿರೋ ಟ್ರ್ಯಾಕ್ಗೆ ಬೇಕಾಗಿರೋ ಪ್ರತಿಯೊಂದು ವೆಹಿಕಲ್ಸು ಇಲ್ಲಿದೆ. ಸೊ ನಿಮ್ಮ ಫೇವ್ರೆಟ್ ಕಾರ್ ಯಾವುದು ಅಂತ ನೀವು ಚೂಸ್ ಮಾಡಿ ತೊಗೊಳ್ಬೋದು. ಸೊ ಅವರು ಗೈಡ್ ಮಾಡ್ತಾರೆ ಯಾವ ಟ್ರ್ಯಾಕ್ಗೆ ಯಾವ ಥರ ಕಾರ್ ಯೂಸ್ ಮಾಡ್ಬೋದು ಅಂತ, ಅಥವಾ ನಿಮಗೆ ಓನ್ ಯಾವುದು ಬೇಕು ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಇವರ ಪ್ಯಾಕೇಜಸ್ ಬಗ್ಗೆ ಹೇಳ್ಬೇಕಂತಂದರೆ 10 ಮಿನಿಟ್ಸ್ಗೆ ನೀವು ಯಾವುದಾದ್ರೂ ಒಂದು ಟ್ರ್ಯಾಕಲ್ಲಿ ನೀವು
ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದಕ್ಕೆ ನೀವು 199 ರುಪೀಸ್ ಪೇ ಮಾಡಬೇಕಾಗತ್ತೆ. ಅಥವಾ ನಿಮ್ಗೇನಾದರೂ ಎರಡೂ ಟ್ರ್ಯಾಕಲ್ಲಿ ಆಟ ಆಡಬೇಕು ಅಂತಿದ್ರೆ 20 ಮಿನಿಟ್ಸ್ ಪ್ಯಾಕೇಜ್ ತೊಗೊಳ್ಬೇಕಾಗತ್ತೆ. ಇದು ಬಂದುಬಿಟ್ಟು ನಿಮಗೆ 349 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲ ನಾನು ಎಲ್ಲ ಟ್ರ್ಯಾಕಲ್ಲೂ ಎಂಜಾಯ್ ಮಾಡಬೇಕು ಅಂತಂದರೆ ಅದು ಬಂದುಬಿಟ್ಟು 499. ಈಗ ನೀವು ನೋಡ್ತಿರೋದು ಈಗ ಥರ್ಡ್ ಟ್ರ್ಯಾಕ್ ಇದು ಬಂದುಬಿಟ್ಟು ನಿಮಗೆ ಡ್ರಿಫ್ಟ್ ಟ್ರ್ಯಾಕು. ಸೊ ಇದರಲ್ಲಿ ನೀವು ಡ್ರಿಫ್ಟಿಂಗ್ ಮಾಡೋದಕ್ಕೆ ರಿಲೇಟೆಡ್ ಏನು ಬೇಕೋ ಕಂಪ್ಲೀಟ್ ಥೀಮ್, ಇದು ಇಂಡೋರ್ ಸೆಟಪ್ ಮಾಡಿದ್ದಾರೆ. ಸೊ ಇವ್ರದ್ದು ಔಟ್ಡೋರ್ ಕೂಡ ಇದೆ, ಅದು ಬಂದುಬಿಟ್ಟು ಮೈಸೂರು ರೋಡಲ್ಲಿದೆ. ಸೊ ನಾವು ವಿಸಿಟ್ ಮಾಡಿದ್ದು ಇಂಡೋರ್ ಸೆಟಪ್ಗೆ. ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿದೆ. ಎಸ್ಪೆಷಲಿ ಮಕ್ಕಳಲ್ಲಿ, ಅದು ಗಂಡು ಮಕ್ಕಳಲ್ಲಿ ಎಲ್ಲರಿಗೂ ಕಾರ್ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ಹೆಣ್ಮಕ್ಳು ಕೂಡ ಕಾರ್ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರ್ ರೇಸಿಂಗ್ ಮತ್ತು ಡ್ರಿಫ್ಟ್ ಮಾಡೋದಾಗಲಿ ಮತ್ತು ಆಫ್ ರೋಡಿಂಗ್ ಆಗಲಿ ಏನೇ ಆಗಲಿ ಈಗ ಮಕ್ಕಳಿಗೆ ಇಷ್ಟ ಆಗೋದಷ್ಟೇ ಅಲ್ಲ, ದೊಡ್ಡವರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ನನಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಜಾಗಕ್ಕೆ ಬರಲೇಬೇಕು ಅಂದ್ಕೊಂಡು ನಾನು ಕರ್ಕೊಂಬಂದೆ. ಯಾಕಂದರೆ ರೆಗ್ಯುಲರ್ ಕೆಫೇಸ್ ನಾವು ತುಂಬ ವಿಸಿಟ್ ಮಾಡಿದ್ದೀವಿ. ಈ ಕೆಫೆಯಲ್ಲಿ ನೀವು ಅವರ ಫುಡ್ ಎಂಜಾಯ್ ಮಾಡೋದಷ್ಟೇ ಅಲ್ಲ, ಮತ್ತು ನೀವು ಒಂದು ರಿಯಲ್ ಕಾರ್ ರೇಸಿಂಗ್ ಎಕ್ಸ್ಪೀರಿಯನ್ಸ್ನ ನೀವಿಲ್ಲಿ ಮಾಡ್ಬೋದು. ಇನ್ನು ಇವರ ಪ್ಯಾಕೇಜ್ ನಾನು ಹೇಳ್ತಿದ್ದೆ. ಸೊ 30 ಮಿನಿಟ್ಸ್ ನೀವೇನಾದರೂ ತೊಗೊಂಡ್ರೆ ಎನಿ 4 ಟ್ರ್ಯಾಕ್ ಅಂದರೆ ಎಲ್ಲ ಟ್ರ್ಯಾಕಲ್ಲೂ ನೀವು ಓಡಿಸ್ಬೋದು. ಅದು ಬಂದ್ಬಿಟ್ಟು 499 ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಅವರ ಮೆನು ಅಲ್ಲಿ ನಾನು ಫಸ್ಟ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದು ಇದೆ ನೋಡಿ. ಇದು ಬಂದುಬಿಟ್ಟು ನಿಮಗೆ ರೋಸ್ ಕುಕೀಸ್ ವಿತ್ ಐಸ್ ಕ್ರೀಮ್ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಮೆನು, ನಾನು ಕೇಳಿದ್ದೆ ಫಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾವು ಟ್ರೈ ಮಾಡಿದ್ದು ಬ್ಲೂ ಮೊಜಿಟೋ. ಈಗ ದೀಪ್ನ ಕೇಳೋಣ ಬನ್ನಿ. ಹೆಂಗಿದೆ? ಸೂಪರ್ ಇದೆಯಾ? ಇದು ಟ್ರೈ ಮಾಡು. ತುಂಬ ಚೆನ್ನಾಗಿದೆಯಾ? ಇನ್ನು ಇದಷ್ಟೇ ಅಲ್ಲದೆ ಇವರ ಮೆನು ಅಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಜಿಟೋಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸ್ಯಾಂಡ್ವಿಚ್ ಇದೆ, ಬರ್ಗರ್ ಇದೆ, ಮತ್ತು ನೀವೇನಾದರೂ ಫ್ರೆಂಚ್ ಫ್ರೈಸ್, ಸ್ಮೈಲಿ ಫ್ರೈಸ್. ನಾವು ಟ್ರೈ ಮಾಡಿದ ಎಗ್ ಚೀಸ್ ಸ್ಯಾಂಡ್ವಿಚ್ ಅಂತೂ ಅಮೇಝಿಂಗ್ ಆಗಿತ್ತು ಟೇಸ್ಟು. ಮತ್ತು ಸ್ಮೈಲಿ ಫ್ರೈಸ್ ಕೂಡ, ಫ್ರೈಸ್ ಯಾರಿಗೆ ಇಷ್ಟ ಆಗಲಿ, ಪ್ರತಿಯೊಬ್ಬರಿಗೂ ಫ್ರೈಸ್ ಇಷ್ಟ ಆಗುತ್ತೆ. ಅದರಲ್ಲೂ ಸ್ಮೈಲಿ ಫ್ರೈಸ್ ಅಂತೂ ಮಕ್ಕಳ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದು ಬಂದುಬಿಟ್ಟು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಫುಡ್ ಮುಗಿಸ್ಕೊಂಡು ನಾವು ಬಂದಿದ್ದು ಆಫ್ ರೋಡಿಂಗ್ ಟ್ರ್ಯಾಕ್ಗೆ. ಅದು ಎಕ್ಸಿಟ್ ಅದು ಇಲ್ಲಿಂದ. ನೀನೇ ಪಾರ್ಕ್ ಮಾಡ್ತಾ ಇದೀಯಾ? ಈ ಕಡೆ ಬರಬೇಕು ಟ್ರ್ಯಾಕು. ವಾಲ್ ಅಲ್ಲ, ಬಿಚ್ಚು. ಒಂದು ನಿಮಿಷ ಸ್ಟಾಪ್ ಮಾಡು. ಆಲ್ರೆಡಿ 10 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್ ಪ್ಯಾಕೇಜ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದೆ. ಈಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇವರಲ್ಲಿ ನಿಮಗಿದೆ ರೇಸಿಂಗ್ ಟ್ರ್ಯಾಕ್ದು. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ರೇಸ್ ಟ್ರ್ಯಾಕ್ದು ನಿಮಗೆ 9499. ಇದು ನೀವು ಅವರ್ಲಿ ಬೇಸಿಸ್ ಆಗಿ, ಅಂದರೆ ಪರ್ ಡೇಗೆ 1 ಅವರ್ ಆಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅಥವಾ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ವೀಕೆಂಡ್ಸ್ ಮಾತ್ರ ಬೇಕಂದರೆ ನಿಮಗೆ 3999 ಇದೆ. ಇದು 1 ಅವರು ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ನೀವೇನಾದರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ರೆ ಅದು ಕೂಡ ಇವರು ಆರ್ಗನೈಸ್ ಮಾಡಿಕೊಡ್ತಾರೆ. ಸೊ ಇದು ನೀವು ಬರ್ಡೇ ಸೆಲೆಬ್ರೇಷನ್ ಪ್ಯಾಕೇಜಲ್ಲಿ ನಿಮಗೆ ಟ್ರ್ಯಾಕ್ಸ್ನ ನೀವು ಪ್ಲೇ ಮಾಡ್ಬೋದು ಕಿಡ್ಸು. ಮತ್ತು ಸ್ನ್ಯಾಕ್ಸ್ ಆಪ್ಷನ್ಸ್ ಇದೆ, ಡೆಕೋರೇಷನ್ ಅವ್ರ ಕಡೆಯಿಂದನೇ ಮಾಡಿಕೊಡ್ತಾರೆ, ಪ್ಲಸ್ ಫೋಟೋಗ್ರಫಿ ಕೂಡ ಅವ್ರದ್ದೇ ಆಪ್ಷನ್ ಇದೆ. ಅದಷ್ಟೇ ಅಲ್ಲದೆ ನಿಮಗೇನಾದರೂ ಕಿಡ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಏನಾದರೂ ಬೇಕಿದ್ದರೆ 45 ಮಿನಿಟ್ಸ್ ಸೆಷನ್ ಇರುತ್ತೆ. ನಿಮಗೆ 2499. ಇದು ಸ್ಯಾಟರ್ಡೆ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಡ್ರೈವಿಂಗ್ ಟೆಕ್ನಿಕ್ಸ್ ಮತ್ತು ಕಂಟ್ರೋಲ್ನ ಹೇಳ್ಕೊಡ್ತಾರೆ. ಕಿಡ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಆರ್ಡರ್ ಮಾಡಿದ ಸ್ಮೈಲಿ ಫ್ರೈಸ್ ಬಂದಿದೆ. ಅದೀಪ್ನ ಕೇಳೋಣ ಬನ್ನಿ.
ಕಿಡ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಿದ್ದೆ. ಇದರಲ್ಲಿ ನಿಮಗೆ ಬೇಸಿಕ್ ಡ್ರೈವಿಂಗ್ ಸ್ಕಿಲ್ಸ್ ಮತ್ತು ಕಂಟ್ರೋಲ್ ಇರುತ್ತೆ, ಟ್ರ್ಯಾಕ್ ಹ್ಯಾಂಡ್ಲಿಂಗ್, ಟರ್ನ್, ಜಂಪ್ ಮತ್ತು ಬ್ಯಾಲೆನ್ಸ್ ಇರುತ್ತೆ, ಸ್ಪೀಡ್ ಮ್ಯಾನೇಜ್ಮೆಂಟ್ ಮತ್ತು ಸೇಫ್ಟಿ ಹೇಳ್ಕೊಡ್ತಾರೆ, ಬಿಗಿನರ್ ಟು ಇಂಟರ್ಮೀಡಿಯೇಟ್ ರೇಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಡ್ತಾರೆ, ಪ್ಲಸ್ RC ಕಾರ್ಸ್ನ ಪ್ರೊವೈಡ್ ಮಾಡ್ತಾರೆ. ಆಕ್ಸೆಸ್ ಟು ಇಂಡೋರ್ ಮತ್ತು ಔಟ್ಡೋರ್ ಟ್ರ್ಯಾಕ್ಸ್ನ ನೀವು ಆಕ್ಸೆಸ್ ಕೂಡ ಮಾಡ್ಬೋದು. ಈ ಪ್ರೋಗ್ರಾಮಿಗೆ ಅವರು ಚಾರ್ಜ್ ಮಾಡ್ತಿರೋದು 45 ಮಿನಿಟ್ಸ್ ಸೆಷನ್ ಇರುತ್ತೆ. ಇದು 2499 ಕಾಸ್ಟ್ ಆಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಓನ್ಲಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮಾತ್ರ ಈ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಇಲ್ಲ ಏನು ಓಕೆ ಓಕೆ ಅಷ್ಟೇನಾ? ರೇಸ್ ಟ್ರ್ಯಾಕ್ ಚಾರ್ಜಸ್ ಬಗ್ಗೆ ತಿಳ್ಕೊಂಡ್ರಿ ಮತ್ತು ನೀವು ಫುಡ್ ಮೆನು ಬಗ್ಗೆ ತಿಳ್ಕೊಂಡ್ರಿ. ಎರಡೂ ಕಾಂಬೋ ಇದೆಯಾ ಅಂತ ಕೇಳಿದ್ರೆ ಹೌದು, ಎರಡೂ ಕೂಡ ಕಾಂಬೋ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. ನೀವೇನಾದರೂ ರೇಸ್ ಕಾಂಬೋ ಪ್ಯಾಕೇಜ್ ಅಂದರೆ 10 ಮಿನಿಟ್ಸ್ ಟ್ರ್ಯಾಕ್ ಯೂಸ್ ಮಾಡ್ಬೋದು, ಪ್ಲಸ್ ಫ್ರೈಸ್ ಪ್ಲಸ್ ಕೋಕ್ ಒಂದು ಆಪ್ಷನ್ ಇದೆ. ಇನ್ನೊಂದು ನಿಮಗೆ 10 ಮಿನಿಟ್ಸ್ ಟ್ರ್ಯಾಕ್ ಚಿಕನ್ ಪಾಪ್ಕಾರ್ನ್ ಪ್ಲಸ್ ಕೋಕ್ ಇದು ಆಪ್ಷನ್ ಕೂಡ ನಿಮಗಿದೆ. ಇಲ್ಲಿ ನೀವು ಟಾಯ್ ಕಾರ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಿಮಗೆ ಹಾಟ್ ವೀಲ್ಸ್, ಮಿನಿ GT, ಮೆಟಲ್ ಟಾಯ್ ಕಾರ್ಸ್, ರಿಮೋಟ್ ಕಂಟ್ರೋಲ್ ಕಾರ್ಸ್, ಹೀಗೆ ತುಂಬ ವೆರೈಟೀಸ್ ಆಫ್ ಕಾರ್ಸ್ ಆಪ್ಷನ್ಸ್ ಇದೆ. ಸೊ ಈಗ ಇನ್ನಷ್ಟು ಯಾವ ಕಾರ್ ಸೇಲಿಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. We have sales for all these vehicles. Yeah. No, these are our personal vehicle, but if customer needs, we'll get it. Yeah, and we have many other cars for sales. So what is the starting price? So we have like this kind of, this is semi hobby grade cars, that military Jeep. Yeah, so we have sales semi hobby grade cars. So this is a Willys 1:12 scale. It comes around 9,000 rupees. So it also has a winch, the back, everything it has. And we have crawlers, drift cars starting from 700, 800. So yeah, different kind of cars we have actually. ಇಲ್ಲಿ ನಿಮಗೆ 199 ರುಪೀಸಿಂದ ಕಾರ್ ಎಲ್ಲ ನಿಮಗೆ ಸ್ಮಾಲ್ ಟಾಯ್ ಕಾರ್ಸ್ ಸೇಲಿಗಿದೆ. ಸೊ ಇಲ್ಲಿ ನಿಮಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ ಹಾಟ್ ವೀಲ್ಸ್, ಮಿನಿ GT ಮತ್ತು ಮೆಟಲ್ ಟಾಯ್ ಕಾರ್ಸ್ ಮತ್ತು ರಿಮೋಟ್ ಕಂಟ್ರೋಲ್ ಕಾರ್ಸ್, ಹೀಗೆ ತುಂಬ ವೆರೈಟೀಸ್ ಆಫ್ ಕಾರ್ಸ್ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಪ್ರೈಸಸ್ ಬಂದುಬಿಟ್ಟು 199 ರುಪೀಸಿಂದ ಅಪ್ ಟು ನಿಮಗೆ 6,000, 7,000 ಅಷ್ಟೇ ಅಲ್ಲದೆ ನಿಮಗೆ ನಾನು ಆಲ್ರೆಡಿ ತೋರಿಸ್ದಂಗೆ 12,000, ಹೀಗೆ ತುಂಬ ವೆರೈಟೀಸ್ ಆಫ್ ಕಾರ್ಸ್ ಆಪ್ಷನ್ಸ್ ಇದೆ. ಸೊ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ಒಂದು ಸತಿ ಕರ್ಕೊಂಬಂದರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆ ಆಟ ಆಡಿ ಪ್ಲಸ್ ಅವ್ರಿಗೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ಇನ್ನು ನೀವು ಆ್ಯನಿಮಿ ಕ್ಯಾರೆಕ್ಟರ್ಸ್ ಕೂಡ ಪರ್ಚೇಸ್ ಮಾಡ್ಬೋದು, ವಿಚ್ ಇಸ್ 99 ರುಪೀಸಿಂದ ಸ್ಟಾರ್ಟ್ ಆಗ್ತಿದೆ. ಅಷ್ಟೇ ಅಲ್ಲದೆ ನಿಮಗೆ ಡ್ರಿಫ್ಟ್ GT ಕಾರ್ಸ್ ಬೇಕಂದರೆ ಅದು ಕೂಡ ಸೇಲ್ಗೆ ಅವೈಲೇಬಲ್ ಇದೆ. ಸೊ ದಿಸ್ ಯೂನಿಕ್ ಕಾರ್ ಬಂದ್ಬಿಟ್ಟು ನಿಮಗೆ 2,500 ರುಪೀಸ್ ಕಾಸ್ಟ್ ಆಗುತ್ತೆ. ನೀವು ಸ್ಟೇರಿಂಗ್ ಪ್ರೆಸ್ ಮಾಡಿದ್ರೆ ಈ ರೀತಿ ಹಾರ್ನ್ ಸೌಂಡ್ ಕೂಡ ನಿಮಗೆ ಬರುತ್ತೆ, ವಿಚ್ ಲೈಟ್ಸ್ ಕೂಡ ಆನ್ ಆಗುತ್ತೆ. ನೀವೇನಾದರೂ ಪೋಸ್ಟರ್ಸ್ ನೋಡ್ತಿದ್ರೆ ಇದು ಬಂದುಬಿಟ್ಟು ನಿಮ್ಗೆ ಕೇವಲ 50 ರುಪೀಸ್ಗೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೋಸ್ಟರ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಿ ತೊಗೊಳ್ಬೋದು. ನಾವು ಪರ್ಚೇಸ್ ಮಾಡಿದ್ದು ಈ ಮಿನಿ ರೇಸ್ ಕಾರ್ನ, ವಿಚ್ ಇಸ್ ರಿಮೋಟ್ ಆಕ್ಸಸ್ ವಿತ್ ಚಾರ್ಜಬಲ್ಲು. ಇದು ಬಂದುಬಿಟ್ಟು ನಮಗೆ 2,000 ರುಪೀಸ್ ಕಾಸ್ಟ್ ಆಯಿತು. ಸೊ ಇದು ಅದೀಪಕ್ಕೆ ತುಂಬ ಇಷ್ಟ ಆಯಿತು ಅಂತ ನಾವು ಈ ಕಾರ್ನ ಪರ್ಚೇಸ್ ಮಾಡಿದ್ವಿ. ಇದು ನಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ರಿಮೋಟ್ ರೇಸಸ್ದು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದೆ ಯಾವ ಜಾಗದ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ನಿಮಗೆ ಅನಿಸುತ್ತೋ ಆ ಜಾಗದ ಡೀಟೇಲ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಆ ಜಾಗಕ್ಕೆ ನೆಕ್ಸ್ಟು ವಿಸಿಟ್ ಮಾಡ್ತೇನೆ. ಇದೇ ರೀತಿಯಾದ ವಿಡಿಯೋಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತೀನಿ. ಬಾಯ್ ಬಾಯ್.